ನಮಸ್ತೆ. ಹಳೇಬೀಡು ದೇವಸ್ಥಾನದ ಇತಿಹಾಸ. ಹಳೇಬೀಡು ದೇವಸ್ಥಾನ ಎಂದು ಕರೆಯಲ್ಪಡುವ ಹೊಯ್ಸಳೇಶ್ವರ ದೇವಸ್ಥಾನವು 12ನೇ ಶತಮಾನದ ಹಿಂದೂ ದೇವಾಲಯವಾಗಿದ್ದು, ಇದು ಶಿವನಿಗೆ ಅರ್ಪಿತವಾಗಿದೆ. ಇದು ಭಾರತದ ಕರ್ನಾಟಕ ರಾಜ್ಯದ ಒಂದು ಸಣ್ಣ ಪಟ್ಟಣವಾದ ಹಳೇಬೀಡಿನಲ್ಲಿರುವ ಅತಿ ದೊಡ್ಡ ಸ್ಮಾರಕವಾಗಿದೆ. ಇದು ಹೊಯ್ಸಳ ಸಾಮ್ರಾಜ್ಯದ ಪ್ರಾಚೀನ ರಾಜಧಾನಿಯಾಗಿದ್ದು, ಬೇಲೂರಿನಿಂದ ಸುಮಾರು 17 ಕಿಲೋಮೀಟರ್ ದೂರದಲ್ಲಿದೆ. ಹೊಯ್ಸಳ ರಾಜವಂಶವು ದಕ್ಷಿಣ ಭಾರತದ ಬಹುಭಾಗವನ್ನು ಸುಮಾರು 200 ವರ್ಷಗಳ ಕಾಲ ಆಳಿತು. ಅವರ ಆಳ್ವಿಕೆಯಲ್ಲಿ ಅವರು ಹಿಂದೂ ಮತ್ತು ಜೈನ ಎರಡೂ ಅದ್ಭುತ ದೇವಾಲಯಗಳನ್ನು ನಿರ್ಮಿಸಿದರು. ಆದರೆ 14ನೇ ಶತಮಾನದಲ್ಲಿ ಮಹಮ್ಮದ್ ತುಘಲಕ್ ಮತ್ತು ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯಗಳು ಅವರನ್ನು ಸೋಲಿಸಿ ಅವರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದವು. ಅವರು ಅನೇಕ ಸಂಪತ್ತು ಮತ್ತು ಅಪಾರ ಸಂಪತ್ತನ್ನು ಲೂಟಿ ಮಾಡಿದರು ಎಂದು ಇತಿಹಾಸದಲ್ಲಿ ಹೇಳಲಾಗಿದೆ. ನಂತರ ನಗರವು ನಿರ್ಲಕ್ಷ್ಯಕ್ಕೆ ಒಳಗಾಯಿತು ಮತ್ತು ಎಂದಿಗೂ ಚೇತರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಹಳೇಬೀಡುವಿನ ಅರ್ಥ ಹಳೆಯ ಅವಶೇಷಗಳು ಅಥವಾ ಹಳೆಯ ಮನೆಗಳು. ಅವುಗಳಲ್ಲಿ ಹೆಚ್ಚಿನವುಗಳ ಮೇಲೆ ದೊಡ್ಡ ನಷ್ಟ ಮತ್ತು ವಿನಾಶದಿಂದ ಕೆಲವೇ ದೇವಾಲಯಗಳು ಬದುಕುಳಿದವು. ಹಳೇಬೀಡು ಪಟ್ಟಣದಲ್ಲಿ ಇನ್ನೂ ಕಲ್ಲಿನಲ್ಲಿ ಕೆತ್ತಲಾದ ಅತ್ಯಂತ ಅದ್ಭುತವಾದ ಅಭಿವ್ಯಕ್ತಿಗಳೊಂದಿಗೆ ಕೆಲವನ್ನು ನೋಡಿ ನೀವು ಮೋಡಿ ಮಾಡಲ್ಪಡುತ್ತೀರಿ. ಹಳೇಬೀಡು ದೇವಾಲಯದ ವಾಸ್ತುಶಿಲ್ಪ. ಹೊಯ್ಸಳೇಶ್ವರ ದೇವಾಲಯವು ನಕ್ಷತ್ರಾಕಾರದ ರಚನೆಯನ್ನು ಹೊಂದಿರುವ ಹುಲ್ಲು ಹಾಸಿನ ಮೇಲೆ ನಿರ್ಮಿಸಲಾಗಿದ್ದು, ಇದನ್ನು ವಾಸ್ತುಶಿಲ್ಪದ ಅದ್ಭುತವೆಂದು ಪರಿಗಣಿಸಲಾಗಿದೆ. ಇದು ಶಿವನಿಗೆ ಅರ್ಪಿತವಾದ ಅವಳಿ ದೇವಾಲಯವಾಗಿದ್ದು, ಬಹುಶಃ ಹೊಯ್ಸಳರು ನಿರ್ಮಿಸಿದ ಅತಿ ದೊಡ್ಡ ದೇವಾಲಯವಾಗಿದೆ. ಇದರ ತಳದಲ್ಲಿ ಸಿಂಹಗಳು, ಕುದುರೆಗಳು, ಆನೆಗಳು ಮತ್ತು ಹೂವಿನ ಸುರುಳಿಗಳನ್ನು ಕೆತ್ತಿದ 8 ಸಾಲುಗಳ ಅಲಂಕರಣಗಳಿವೆ. ಇದರ ಗೋಡೆಗಳನ್ನು ಸಂಕೀರ್ಣವಾಗಿ ಕೆತ್ತಿದ ಹಿಂದೂ ದೇವತೆಗಳು, ಋಷಿಗಳು, ಪಕ್ಷಿಗಳು ಮತ್ತು ಶೈಲೀಕೃತ ಪ್ರಾಣಿಗಳು ಹಾಗೂ ಹೊಯ್ಸಳ ರಾಜರ ಜೀವನ ಶೈಲಿಯನ್ನು ಚಿತ್ರಿಸುವ ಅಲಂಕರಣಗಳಿಂದ ಅಲಂಕರಿಸಲಾಗಿದೆ. ಭಗವದ್ಗೀತೆ, ಮಹಾಭಾರತ ಮತ್ತು ರಾಮಾಯಣದಂತಹ ಮಹಾಕಾವ್ಯಗಳ ಚಿತ್ರಗಳು ದೇವಾಲಯದ ದ್ವಾರಗಳನ್ನು, ಹೊಳೆಯುವ ಹೊರಗಿನ ಗೋಡೆಗಳನ್ನು ಅಲಂಕರಿಸುತ್ತವೆ. ಹೊಯ್ಸಳರು ನಿರ್ಮಿಸಿದ ಈ ದೇವಾಲಯದಲ್ಲಿ ಅತ್ಯಂತ ಭವ್ಯವಾದ ರೀತಿಯಲ್ಲಿ ಸೆರೆ ಹಿಡಿಯಲಾದಂತಹ ಈ ಮಹಾಕಾವ್ಯಗಳ ಸೊಗಸಾದ ಚಿತ್ರಣಗಳನ್ನು ಸೆರೆ ಹಿಡಿಯುವ ನಮ್ಮ ದೇಶ ಭಾರತದಲ್ಲಿ ಬೇರೆ ಯಾವುದೇ ದೇವಾಲಯವಿಲ್ಲ ಎಂದು ಇಲ್ಲಿ ನಂಬಲಾಗಿದೆ. ನಂದಿ ಮಂಟಪವು ಈ ದೇವಾಲಯದ ಮುಂಭಾಗದಲ್ಲಿದೆ. ಅಲ್ಲಿ ಬೃಹತ್ ನಂದಿ ಇದೆ, ಸಮೃದ್ಧವಾಗಿ ಅಲಂಕರಿಸಲ್ಪಟ್ಟಿದೆ ಮತ್ತು ಕಲ್ಲಿನ ಆಭರಣಗಳನ್ನು ಅಲಂಕರಿಸಲ್ಪಟ್ಟಿದೆ. ಇದರ ಹಿಂದೆ ಸೂರ್ಯನಿಗೆ ಸಮರ್ಪಿತವಾದ ಸುಂದರವಾದ ದೇವಾಲಯವಿದ್ದು, ಇದರಲ್ಲಿ 2 ಮೀಟರ್ ಎತ್ತರದ ವಿಗ್ರಹವಿದೆ. ದೇವಾಲಯದ ಒಳಭಾಗವು ಸೊಗಸಾದ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿದೆ ಮತ್ತು ಲೇತ್ ತಿರುಗಿದ ಕಂಬಗಳು ಪ್ರಕಾಶಮಾನವಾಗಿ ಹೊಳಪು ನೀಡಲ್ಪಟ್ಟಿವೆ. ಹೊಯ್ಸಳೇಶ್ವರ ದೇವಸ್ಥಾನವು ಬಹಳ ಜನಪ್ರಿಯವಾಗಿದ್ದು, ಹಳೇಬೀಡಿನಲ್ಲಿ ಇತರ ಶ್ರೀಮಂತ ದೇವಾಲಯಗಳಿವೆ. ಉದಾಹರಣೆಗೆ 2ನೇ ವೀರಬಲ್ಲಾಳ ಮತ್ತು ರಾಣಿ ಕೇತಲ ದೇವಿ ನಿರ್ಮಿಸಿದ ದೇವಸ್ಥಾನ. ಇಲ್ಲಿ ಬಹು ಜೈನ ದೇವಾಲಯಗಳನ್ನು ಸಹ ನಿರ್ಮಿಸಲಾಗಿದೆ. ಹಳೇಬೀಡು ದೇವಾಲಯ ಸಂಕೀರ್ಣದ ಒಳಗೆ ಒಂದು ಪುರಾತತ್ವ ವಸ್ತು ಸಂಗ್ರಹಾಲಯವನ್ನು ನಿರ್ವಹಿಸುತ್ತಿದೆ. ಇದು ಹೊಯ್ಸಳ ಯುಗದ 1500ಕ್ಕೂ ಹೆಚ್ಚು ಕಲಾಕೃತಿಗಳು ಮತ್ತು ಶಿಲ್ಪಗಳನ್ನು ಒಳಗೊಂಡಿದೆ. ಭಾರತದ ಪ್ರಾಚೀನ ವಾಸ್ತುಶಿಲ್ಪದ ವಿಶಿಷ್ಟ ಭವ್ಯತೆಯನ್ನು ಅನುಭವಿಸಲು ಮತ್ತು ಇಲ್ಲಿ ಪ್ರದರ್ಶಿಸಲಾದ ಕರಕುಶಲತೆಯ ಪ್ರತಿಭೆಯನ್ನು ವೀಕ್ಷಿಸಲು ಅನೇಕ ಪ್ರವಾಸಿಗರು ಈ ದೇವಾಲಯಕ್ಕೆ ಬರುತ್ತಾರೆ.
ಇದನ್ನು ಆವರಣದ ಉಪಸ್ಥಿತಿಯಲ್ಲಿ ಆಚರಿಸಲಾಗುವ ಅನೇಕ ಹಬ್ಬಗಳು ಅಥವಾ ಆಚರಣೆಗಳೊಂದಿಗೆ ಆಚರಿಸಲಾಗುತ್ತದೆ. ಕರ್ನಾಟಕವನ್ನು ಬಹುಕಾಲದವರೆಗೆ ಆಳಿದವರಲ್ಲಿ ಹೊಯ್ಸಳರು ಪ್ರಮುಖರು. ಕದಂಬರು ಮತ್ತು ಚಾಲುಕ್ಯರಂತೆ ಇವರು ಸಹ ಕನ್ನಡ ನಾಡಿನಾದ್ಯಂತ ಅನೇಕ ದೇವಾಲಯಗಳನ್ನು ನಿರ್ಮಿಸಿದರು. ಕನ್ನಡ ನಾಡಿನಲ್ಲಿ ಸುಮಾರು 92 ದೇವಾಲಯಗಳನ್ನು ಹೊಯ್ಸಳರು ನಿರ್ಮಿಸಿದ್ದಾರೆ. ಇದರಲ್ಲಿ ಸುಮಾರು 80 ದೇವಾಲಯಗಳು ಹೊಯ್ಸಳರ ರಾಜಕೀಯ ಕಾರ್ಯಕ್ಷೇತ್ರವಾಗಿದ್ದ ಹಾಸನ ಜಿಲ್ಲೆಯೇ ಇವೆ. ಅವುಗಳಲ್ಲಿ ಮುಖ್ಯವಾದುದು ಬೇಲೂರು ಮತ್ತು ಹಳೇಬೀಡು ದೇವಾಲಯಗಳು. ದ್ರಾವಿಡ ಮತ್ತು ನಾಗರ ಶೈಲಿಯ ಮಿಶ್ರಣವನ್ನು ಹೊಯ್ಸಳ ವಾಸ್ತುಶೈಲಿಯಲ್ಲಿ ನಾವು ಕಾಣಬಹುದು. ಕೆಲವು ಪಾಶ್ಚಾತ್ಯ ಪಂಡಿತರು, ವಿದ್ವಾಂಸರು ಚಾಲುಕ್ಯರ ವಾಸ್ತುಶೈಲಿಗೆ ಕೊಟ್ಟ ಮಹತ್ವವನ್ನು ಹೊಯ್ಸಳ ಶೈಲಿಗೆ ಕೊಡದೆ ಚಾಲುಕ್ಯ ಸಂಸ್ಕೃತಿಯೊಳಗೆ ಇದನ್ನೂ ಸೇರಿಸಿ ಬದಿಗಿರಿಸಿದ್ದಾರೆ. ಆದರೆ ಅನೇಕ ಭಾರತೀಯ ಮತ್ತು ಪಾಶ್ಚಾತ್ಯ ವಿದ್ವಾಂಸರು ಹೊಯ್ಸಳ ಶೈಲಿಯನ್ನು ಮರು ವಿಮರ್ಶಿಸಿ ಈ ಶೈಲಿಯ ಬೆರಗನ್ನು ಕಂಡು ವಿಸ್ಮಿತರಾಗಿದ್ದಾರೆ. ದೇವಾಲಯಗಳಲ್ಲಿ ಕಂಡುಬರುವ ಅನೇಕಾನೇಕ ಸೂಕ್ಷ್ಮ ಕೆತ್ತನೆಗಳಿರುವ ವಿಗ್ರಹಗಳು, ಶಿಲಾಬಾಲಿಕೆಯರು ಮತ್ತು ರಾಮಾಯಣ, ಮಹಾಭಾರತದಂತಹ ಪುರಾಣ ಕಥೆಗಳನ್ನು ಕಣ್ಣಿಗೆ ಕಟ್ಟುವಂತೆ ಕಲ್ಲಿನಲ್ಲಿ ಕಡೆದಿರುವುದನ್ನು ಕಂಡಾಗ ಹೊಯ್ಸಳ ವಾಸ್ತುಶೈಲಿಯನ್ನು ಪ್ರತ್ಯೇಕವಾಗಿಯೇ ನೋಡಬೇಕೆಂಬುದು ಮನದಟ್ಟಾಗುತ್ತದೆ. ದೋರ ಸಮುದ್ರವು ಹೊಯ್ಸಳರ ರಾಜಧಾನಿಗಳಲ್ಲಿ ಒಂದಾಗಿತ್ತು. ರಾಜ್ಯಪಾಲರು ದೇವಾಲಯಗಳು ಮತ್ತು ಮೂಲ ಸೌಕರ್ಯಗಳೊಂದಿಗೆ ತಮ್ಮದೇ ಆದ ರಾಜಧಾನಿಯನ್ನು ಹೊಂದಿದ್ದರು. ಶಾಸಕಪುರ ಅವರ ಮೊದಲ ರಾಜಧಾನಿಯಾಗಿತ್ತು. 12ನೇ ಶತಮಾನದ ಒಂದು ಭಾಗಕ್ಕೆ ಬೇಲೂರು ಮತ್ತೊಂದು ರಾಜಧಾನಿಯಾಗಿ ಸೇವೆ ಸಲ್ಲಿಸಿತು. ರಾಜನು ಇತರ ರಾಜಧಾನಿಗಳಲ್ಲಿ ದೀರ್ಘಕಾಲ ಸ್ಥಳಾಂತರಗೊಂಡು ವಾಸಿಸುತ್ತಿದ್ದನು. ಆದಾಗ್ಯೂ ಹೊಯ್ಸಳ ಸಾಮ್ರಾಜ್ಯದ ದೂರದ ಭಾಗಗಳಲ್ಲಿ ಕಂಡುಬರುವ ಶಾಸನಗಳಲ್ಲಿ ದೋರ ಸಮುದ್ರವನ್ನು ಶ್ರೀಮದ್ ರಾಜಧಾನಿ ಎಂದು ಪದೇ ಪದೇ ಕರೆಯಲಾಗುತ್ತದೆ. ಹೊಯ್ಸಳರು ತಮ್ಮ ಸಾಮ್ರಾಜ್ಯದಾದ್ಯಂತ ಅನೇಕ ನೀರಿನ ಜಲಾಶಯಗಳನ್ನು ನಿರ್ಮಿಸಿದರು. ಇದು ಅವರ ರಾಜಕೀಯ ಸ್ಥಿರತೆ, ಸಾರ್ವಜನಿಕ ಬೆಂಬಲ ಮತ್ತು ಆರ್ಥಿಕ ಸಮೃದ್ಧಿಯ ಮೂಲವಾಗಿತ್ತು. ಇಂತಹ ಸಾರ್ವಜನಿಕ ಮೂಲಸೌಕರ್ಯ ಯೋಜನೆಗಳು ಕನಿಷ್ಠ 11ನೇ ಶತಮಾನದಲ್ಲಿ ಪ್ರಾರಂಭವಾದವು ಮತ್ತು 13ನೇ ಶತಮಾನದ ಆರಂಭದವರೆಗೂ ಮುಂದುವರೆದವು. ಈ ಜಲಾಶಯಗಳು, ನೀರಿನ ಟ್ಯಾಂಕ್ಗಳು ಮತ್ತು ದೇವಾಲಯಗಳ ಬಳಿ ಕಂಡುಬರುವ ಅವರ ಯುಗದ ಪಠ್ಯಗಳು ಮತ್ತು ಶಾಸನಗಳಿಂದ ಇದು ಸಾಕ್ಷಿಯಾಗಿದೆ. ಕಾಲುವೆಗಳನ್ನು ನಿರ್ಮಿಸಿದರು ಮತ್ತು ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಿದರು. ಹಳೇಬೀಡು ಐತಿಹಾಸಿಕ ತಾಣ ಮತ್ತು ಆಧುನಿಕ ಹಳ್ಳಿ, ದಕ್ಷಿಣ ಮಧ್ಯ ಕರ್ನಾಟಕ ರಾಜ್ಯ, ನೈಋತ್ಯ ಭಾರತ. ಹಳೇಬೀಡು ಹಾಸನ ನಗರದ ವಾಯುವ್ಯದಲ್ಲಿದೆ. ಇದನ್ನು ದೋರ ಸಮುದ್ರ ಎಂದು ಕರೆಯಲ್ಪಡುವ ದೊಡ್ಡ ಕೃತಕ ಸರೋವರದ ಪಕ್ಕದಲ್ಲಿ ನಿರ್ಮಿಸಲಾಗಿದೆ. ಇದನ್ನು ಬಹುಶಃ 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರು
ಧನ್ಯವಾದಗಳು. ಮಲ್ನಾಡ್ ಶಿವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.